ಭಾರತೀಯ ಪುರಾಣವು ವಿಸ್ಮಯ ಮತ್ತು ಆಶ್ಚರ್ಯವನ್ನು ಹುಟ್ಟುಹಾಕುವ ಕಥೆಗಳಿಂದ ತುಂಬಿದೆ. ನಾನು ಹಂಚಿಕೊಳ್ಳಲಿರುವ ಕಥೆಯು ಅಂತಹ ಒಂದು ಕಥೆ, ದೇವಿಯ ಕಥೆ. ಒಂದು ಕಾಲದಲ್ಲಿ ಮಹಿಷಾಸುರ ಎಂಬ ಕ್ರೂರನಿದ್ದನು. ಅವನು ಭಾಗಶಃ ರಾಕ್ಷಸ ಮತ್ತು ಭಾಗಶಃ ಎಮ್ಮೆಯಾಗಿದ್ದನು. ಮಹಿಷಾಸುರನು ಬ್ರಹ್ಮನನ್ನು ಮೆಚ್ಚಿಸಲು ಮತ್ತು ಪ್ರತಿಯಾಗಿ ಅಮರತ್ವ ಮತ್ತು ಶಕ್ತಿಯನ್ನು ಪಡೆಯಲು ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡಿದನು. ಬಹಳ ತಪಸ್ಸಿನ ನಂತರ ಅವನ ಯೋಜನೆ ಕೆಲಸ ಮಾಡಿತು. ಬ್ರಹ್ಮದೇವರು ಅವನ ಬಳಿಗೆ ಬಂದು, ನಿನ್ನ ಭಕ್ತಿಯಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ನನ್ನನ್ನು ಕೇಳಿ, ನೀನು ಬಯಸುವ ಯಾವುದೇ ವರ. ಕಣ್ಣು ಮಿಟುಕಿಸದೆ ದುರಹಂಕಾರಿ ಮಹಿಷಾಸುರ ಹೇಳಿದನು, ದೇವರೇ, ಯಾವುದೇ ಮನುಷ್ಯ ಅಥವಾ ದೇವರು ನನ್ನನ್ನು ಕೊಲ್ಲಲು ನನಗೆ ಸಾಧ್ಯವಾಗಬಾರದು. ಬ್ರಹ್ಮನು ಆಶೀರ್ವಾದದಲ್ಲಿ ತನ್ನ ಕೈಯನ್ನು ಮೇಲಕ್ಕೆತ್ತಿ, ತಥಾಸ್ತು, ಹಾಗೆಯೇ ಆಗಲಿ ನನ್ನ ಮಗು ಎಂದು ಹೇಳಿದನು. ಬ್ರಹ್ಮನ ಕಣ್ಣುಗಳಲ್ಲಿ ಒಂದು ಮಿನುಗು ಮಹಿಷಾಸುರನು ತನ್ನ ಆಶೀರ್ವಾದವನ್ನು ಪಡೆಯಲು ಹೋಗುವಾಗ ಒಂದು ಲೋಪದೋಷವನ್ನು ಬಿಟ್ಟಿರಬಹುದು ಎಂಬ ಅಂಶವನ್ನು ಬಹಿರಂಗಪಡಿಸಿತು. ಕಾಲವೇ ಹೇಳುತ್ತದೆ. ಈ ವರದಿಂದ ಶಸ್ತ್ರಸಜ್ಜಿತನಾದ ಮಹಿಷಾಸುರನು ತನ್ನನ್ನು ಅಮರನೆಂದು ಪರಿಗಣಿಸಿದನು, ಏಕೆಂದರೆ ಯಾವುದೇ ಮನುಷ್ಯ ಅಥವಾ ದೇವರು ಅವನ ಮೇಲೆ ಕೈ ಹಾಕಲು ಸಾಧ್ಯವಿಲ್ಲ. ಅವನ ಕೋಪ ಮತ್ತು ಅಹಂಕಾರದಲ್ಲಿ ಅವನು ಬಹುತೇಕ ಭೂಮಿಯನ್ನು ನಾಶ ಮಾಡಿದನು. ಅವರ ಭೂಮಿ ಶೀಘ್ರದಲ್ಲೇ ಕತ್ತಲೆಯಲ್ಲಿ ಆವರಿಸಲ್ಪಟ್ಟಿತು ಮತ್ತು ಅವನ ಹತ್ಯಾಕಾಂಡಗಳು ವ್ಯಾಪಕವಾಗಿ ಹರಡಿದವು. ಅಷ್ಟೇ ಅಲ್ಲ, ಅವನು ದೇವರುಗಳನ್ನು ಸ್ವರ್ಗದಿಂದ ಓಡಿಸಿದನು. ಭಯಭೀತರಾದ ದೇವರುಗಳು ಬ್ರಹ್ಮ, ವಿಷ್ಣು ಮತ್ತು ಶಿವನ ಬಳಿಗೆ ಓಡಿಹೋಗಿ ತಮ್ಮ ದುರಾದೃಷ್ಟವನ್ನು ವಿವರಿಸಿದರು. ಬ್ರಹ್ಮ, ವಿಷ್ಣು ಮತ್ತು ಶಿವ ಹುಚ್ಚುತನದಿಂದ ಜಿಗಿಯುತ್ತಿದ್ದರು. ಅವರು ಒಂದು ಕ್ಷಣ ಮಾತುಕತೆ ನಡೆಸಿದರು ಮತ್ತು ನಂತರ ಅವರು ಪರಸ್ಪರ ಹಿಡಿದಿಟ್ಟುಕೊಂಡು ಕುರುಡು ಬೆಳಕನ್ನು ಹೊರಸೂಸಲು ಪ್ರಾರಂಭಿಸಿದರು. ಇದು ಹಿಂದೆಯೂ ಕಾಣದ ಬೆಳಕು. ಈ ಸುಂದರವಾದ ಬೆಳಕಿನಿಂದ 10 ಕಿವಿಗಳ ದೇವತೆ ದುರ್ಗಾ ಜನಿಸಿದಳು. ಆದಿಶಕ್ತಿಯ ಸಾಕಾರ. ಒಂದೊಂದಾಗಿ ದೇವರುಗಳು ಅವಳನ್ನು ಸಮೀಪಿಸಿ ಅವಳಿಗೆ ಬೆರಗುಗೊಳಿಸುವ ಆಯುಧಗಳನ್ನು ಶ್ರೇಣಿಯನ್ನು ಉಡುಗೊರೆಯಾಗಿ ನೀಡಿದರು. ವಿಷ್ಣು ಅವಳಿಗೆ ಪ್ರಬಲವಾದ ಸುದರ್ಶನ ಚಕ್ರವನ್ನು ಕೊಟ್ಟನು. ಅವಳು ಬ್ರಹ್ಮನಿಗೆ ಕಮಂಡಲ ಅಥವಾ ಹೂಜಿಯನ್ನು ಪಡೆದಳು. ಸಮುದ್ರದ ದೇವರು ಭಗವಾನ್ ಉಣವಿನ ಅವಳು ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು ಪಡೆದಳು. ಸಾವಿನ ದೇವರು ಯಮ ಅವಳಿಗೆ ಶಕ್ತಿಯುತವಾದ ರಾಜದಂಡವನ್ನು ಕೊಟ್ಟನು. ಭೂಮಿಯನ್ನು ನಡುಗಿಸಲು ಭಗವಾನ್ ಇಂದ್ರನು ಸಿಡಿಲು. ಭಗವಾನ್ ವಿಷ್ಣು ಕರ್ಮವು ಭಯಾನಕ ಕೊಡಲಿಯಾಗಿದೆ ಅಥವಾ ಕಾಲವು ಅವಳಿಗೆ ತೀಕ್ಷ್ಣವಾದ ಕತ್ತಿಯನ್ನು ನೀಡಿತು. ಅವತಾರ ಇಂದ್ರನ ಬಳಿ ಆನೆಯು ದುರ್ಗಾದೇವಿಗೆ ಗಂಟೆ ಬಾರಿಸಿತು. ಅದರ ಶಬ್ದವು ರಾಕ್ಷಸರನ್ನು ಗೊಂದಲಕ್ಕೀಡು ಮಾಡಿತು. ಶಿವನು ಅವಳಿಗೆ ಅಪಾಯಕಾರಿ ತ್ರಿಶೂಲವನ್ನು ಕೊಟ್ಟನು. ಬಲಿಷ್ಠ ಹಿಮಾಲಯವು ದುರ್ಗಾದೇವಿಗೆ ಸವಾರಿ ಮಾಡಲು ಸಿಂಹವನ್ನು ನೀಡಿತು. ದೇವರುಗಳು ಅವಳಿಗೆ ಉಡುಗೊರೆಯಾಗಿ ನೀಡಿದ 10 ಆಯುಧಗಳನ್ನು ಪ್ರತಿ ತೋಳಿಗೆ ಒಂದರಂತೆ ಧರಿಸಿ ಮಹಿಷಾಸುರನ ಯಜಮಾನ ಯಾರೆಂದು ತೋರಿಸಲು ಅವಳು ಸಿದ್ಧಳಾಗಿ ಕಾಯುತ್ತಿದ್ದಳು ಮತ್ತು ಅವನೊಂದಿಗೆ ಯುದ್ಧಕ್ಕೆ ಹೋದಳು. 10 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿದಳು. 10ನೇ ದಿನ ಅವಳು ತನ್ನ ತ್ರಿಶೂಲದಿಂದ ಅವನ ತಲೆಯ ಮೇಲೆ ಹೊಡೆಯುವುದರಿಂದ ಯಶಸ್ವಿಯಾದಳು. ಕೊನೆಗೆ ಜೀವನದ ಸಮತೋಲನವನ್ನು ಪುನಃಸ್ಥಾಪಿಸಲಾಯಿತು. ಈ ವಿಜಯವನ್ನು ಆಚರಿಸಲು ನಾವು ಪ್ರತಿ ವರ್ಷ ದಸರಾ ಪೂಜೆ, ಬಂಗಾಳದಲ್ಲಿ 10 ದಿನಗಳ ಕಾಲ ಕಾರ್ನಿವಲ್ ಆಗಿದೆ. ಈ ದಿನವನ್ನು ಶೇರ್ ಎಂದು ಕರೆಯಲಾಗುತ್ತದೆ ಮತ್ತು ನಾವು ರಾಮನು ಡಬನನ್ನು ಕೊಂದದ್ದನ್ನು ಆಚರಿಸುತ್ತೇವೆ. ಸ್ನೇಹಿತರೆ, ದುರ್ಗಾದೇವಿಯ ಜನನವು ಈ ರೀತಿಯದ್ದಾಗಿದೆ. ಈ ಕಥೆಯು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.